ಇನ್ನಿತರ ಎಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಡಾಕ್ಟರ್ ಸೇಡಂಕರ್ ಇರ್ಬೋದು, ನಮ್ಮ ಪಾಸ್ವಾನ್ ಇರ್ಬೋದು, ಬಹಳಷ್ಟು ಜನ ಎಲ್ಲ ಸೇರಿಕೊಂಡು ನಿನ್ನೆ ಮತ್ತೆ 2 ದಿವಸದಿಂದ ಮೊನ್ನೆ 2 ದಿನ ನಾವು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಅಭಿನಂದಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಕೆಲವು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಇಲ್ಲಿ, ಅವರಿಗೆ ನಾನು, ಯಾಕಂದ್ರೆ ನಿಮಗೆ ಜವಾಬ್ದಾರಿಯುತವಾದ ಒಂದು ಪಕ್ಷ ಇದೆ, ಆದ್ರೆ ಯಾರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಏನು ಬಂದಿದ್ದಿರ್ತಾವು ತಮಗೆ ನಾನು ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ಸಂಚಾಲಕನಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕಿದಾಗ. ಅದೇ ತರ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ ಇವತ್ತಿನ ತಾರೀಕಿದಾಗ. ಆದ್ರೆ ಬಂಧುಗಳೇ, ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನನ್ನ ಮಾತು, ಇವರಿಗೆ ನಾಚಿಕೆ ಬರಬೇಕು, ಶರಮ್ ಆಗಬೇಕು. ಇವರು ಹೆಣ್ಮಕ್ಕಳು, ಇವರು ಹೆಣ್ಗಂತರು, ಇವ್ರ ಮಕ್ಕಳು, ಇವ್ರು ಮುಖ್ಯಮಂತ್ರಿ ಇರ್ಲಕ್ಕೆ ಏಟೇಟ್ ಕಾರ್ಬಾರ್ ಮಾಡ್ಯಾರ ನಿಮಗೆಲ್ಲ ಗೊತ್ತದ. ಆದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 41 ವರ್ಷಗಳಾಯ್ತು ಅವ್ರೇನೋ ರಾಜಕಾರಣಕ್ಕೆ ಬಂದು. 93ರಲ್ಲಿ ಜನವರಿ 83ರಲ್ಲಿ ಅವ್ರು ಮೊದಲನೇ ಸಲ MLA ಆಗಿ ಬಂದಿರ್ತಕ್ಕಂಥವ್ರು. ವೇರಿಯಸ್ ಟೈಪ್ ಆಫ್ ಮಿನಿಸ್ಟರ್ ಆದ್ರು, ಫೈನಾನ್ಸ್ ಮಿನಿಸ್ಟರ್ ಆದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ 2 ಸರ್ತಿ ಆದ್ರು, ಚೀಫ್ ಮಿನಿಸ್ಟರ್ 2ನೇ ಸರ್ತಿ ಆಗಿದ್ದಾರೆ. ಇವರಿಗೆ ರಾಜಕೀಯ ಶರಂ ಬರ್ಬೇಕಾಗ್ತದ.